ಎಲ್ಲರಿಗೂ ನಮಸ್ಕಾರ. ಒಂದು ಹಳೆ ಕತೆ, ಆದರೆ ಅದನ್ನು ನಾನು ಓದಬೇಕು ಅಂತ ತೊಗೊಂಡು ಬಂದಿದ್ದೀನಿ. ನಿಮಗೆಲ್ಲ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ. ಕತೆಯ ಹೆಸರು ಮುಕ್ತಿ. ಇದು ತರಂಗ ವಾರಪತ್ರಿಕೆಯ ವಿಶೇಷಾಂಕವೊಂದರಲ್ಲಿ ಪ್ರಕಟಗೊಂಡ ಕತೆ. ಮಾರಣಾಂತಿಕ ಕಾಯಿಲೆಗೆ ತುತ್ತಾಗಿ ಸಾವಿನ ನೆರಳಿನಲ್ಲಿ ಕ್ಷಣಗಳನ್ನು ಎಣಿಸುತ್ತಿರುವ ಹುಡುಗನೊಬ್ಬನ ತಾಯಿಯ ಅಸಹಾಯಕತೆ, ಅದನ್ನು ಮೀರಿ ಮಗನಿಗಾಗಿ ಅವಳು ತೆಗೆದುಕೊಳ್ಳುವ ನಿರ್ಧಾರ, ಅದರಿಂದ ಅವಳು ಎದುರಿಸುವ ತೊಂದರೆಗಳು, ಭರಿಸುವ ಅವಮಾನ ಈ ಕಥೆಯ ವಸ್ತು. ಮಾರಣಾಂತಿಕ ಕಾಯಿಲೆಯಿಂದ ತೊಳಲಾಡುತ್ತಿರುವ ಹುಡುಗನೊಬ್ಬನ ತಾಯಿ ಅವನ ಮರಣ ಹಕ್ಕು ಹಾಗೂ ಅಂಗಾಂಗಗಳ ದಾನದ ಹಕ್ಕಿಗಾಗಿ ಮಾಡಿದ ಹೋರಾಟದ ಪತ್ರಿಕಾ ವರದಿಗಳು ಈ ಕಥೆಗೆ ಸ್ಫೂರ್ತಿ. ವೈರುಧ್ಯದ ಅಭಿಪ್ರಾಯಗಳು ಈ ಕಥೆಯ ಬಗ್ಗೆ ವ್ಯಕ್ತವಾದವು. ಓದಿ ನಿಮಗೇನನ್ನಿಸಿತು ತಿಳಿಸಿ. ಈಗ ಕೇಳಿ ನಿಮಗೇನನ್ನಿಸಿತು ಎಂದು ತಿಳಿಸಿ. ಪೂರಾ ಬದ್ಧವಾಗದೆ ಕೊಂಚ ಗೊಂದಲದಲ್ಲಿ ಬರೆದ ಕತೆ ಇದು. ಈಗ ಕತೆ ಮುಕ್ತಿ. 5 ವರ್ಷ ಕಠಿಣ ಸಜೆ, ಕಡಿಮೆಯೇ ಆಯಿತು ನೀನು ಮಾಡಿದ ಅಪರಾಧಕ್ಕೆ. ಇವರ ಉರಿ ಮುಖದಿಂದ ದೃಷ್ಟಿ ಬದಲಿಸಿ ಪಕ್ಕಕ್ಕೆ ತಿರುಗಿದರೆ ನನ್ನ ತಾಯಿಯ ಕಳಗೆಟ್ಟ ಕಣ್ಣೀರಿನಿಂದ ಕರೆ ಕಟ್ಟಿದ ಮುಖ. ಯಾಕೆ ಹೀಗೆ ಮಾಡಿದೆ ಲಕ್ಷ್ಮಿ? ಆ ಜಡ್ಜ್ಗಳು ಹೇಗೆ ಅಂದರು ಕೇಳಿಸ್ಕೊಂಡ್ಯಾ? ತಾಯ್ತನಕ್ಕೆ ಮಸಿ ಬಳಿದು ನಮ್ಮ ವಂಶಕ್ಕೆ ಮುಳುವಾಗಿ ಬಿಟ್ಟಿಯಲ್ಲ. ಈಗ ಜೈಲು. ಅಯ್ಯೋ, ನಮಗೆ ತಿಳಿದವರ ಪೈಕಿ ಈವರೆಗೂ ಯಾರೂ ಪೊಲೀಸ್ ಠಾಣೆಗೆ ಕೂಡ ಹೋಗಿರಲಿಲ್ಲ. ನಿಂಗೆ 5 ವರ್ಷ ಜೈಲು ಶಿಕ್ಷೆ. ಅಮ್ಮ ಪ್ಲೀಸ್, ಇದೆಲ್ಲ ನೋಡುವುದಕ್ಕೆ ಮುನ್ನ ನನ್ನ ಪ್ರಾಣ ಹೋಗಬಾರದಿತ್ತೆ? ಹೋಗಲಿ, ಇದೆಲ್ಲ ನೋಡಿದ ಮೇಲಾದರೂ ಈ ಪ್ರಾಣ ಹೋಗಬಾರದೆ? ನನ್ನು ನೀನೇ ಕೊಂದುಬಿಡು. ಹೇಗೆ ಸಾಯುವುದು ಅಂತಲಾದರೂ ಹೇಳಿಕೊಡು. ಅತ್ತು ಕಟ್ಟಿದ್ದ ಕಂಠ, ಸೊರಗಿ ಬಾಗಿದ್ದ ಮೈ. ನನಗೆ 55 ವರ್ಷ, ಇನ್ನು ಅಮ್ಮನಿಗೆ 72. ಈ ಹಿರಿ ವಯಸ್ಸಿನಲ್ಲಿ ಈ ಬಗೆಯ ನೋವನ್ನು ತಾಳಿಕೊಳ್ಳುವ ಶಕ್ತಿ ಇದೆಯೇ? ಅಮ್ಮ ಕಣ್ಣರಳಿಸಿ ಅವರತ್ತಲೇ ನೋಡಿದೆ. ಏನು ಹೇಳುವುದು? ಈ ಹಿರಿ ಜೀವಕ್ಕೆ ಹೇಗೆ ಸಮಾಧಾನ ಮಾಡುವುದು? ಮಾತೆ ಹೊಳೆಯದೆ ಸುಮ್ಮನೆ ನಿಂತೆ. ಮಗಳು ಶೈಲಜಾ ಮುಂದೆ ಬಂದು ಅಮ್ಮನ ಭುಜದ ಸುತ್ತ ಕೈ ಬಳಸಿದಳು. ಅಜ್ಜಿ, ನಡೀರಿ ಹೋಗೋಣ. ಕೊಲೆ ಮಾಡಿ ಆಯಿತು, ನ್ಯಾಯಾಧೀಶರು ಶಿಕ್ಷೆ ವಿಧಿಸಿ ಆಯಿತು, ಅನುಭವಿಸಲಿ. ಅಪ್ಪ ಹೇಳಿದ ಹಾಗೆ 5 ವರ್ಷ ಶಿಕ್ಷೆ ಕಡಿಮೆಯೇ ಆಯಿತು. ಆದರೆ ಮಾಡಿದ ಅಪರಾಧ ಚುಚ್ಚುವುದಿಲ್ಲವೇ? ಈಕೆಗೆ ರಾತ್ರಿ ನಿದ್ರೆ ಬರುತ್ತದೆಯೇ? ಸಾಯುವವರೆಗೂ ಅಪರಾಧಿ ಪ್ರಜ್ಞೆಯಿಂದ ಬಳಲುವ ಹಣೆ ಬರಹ ತಪ್ಪುವುದೇ? ಅನುಭವಿಸಲಿ. ನಡೀರೆ ಅಜ್ಜಿ, ಹೋಗೋಣ. ಮೊಮ್ಮಗಳ ಆಸರೆಯಲ್ಲಿ ನಡೆದು ಹೋದ ಅಮ್ಮ ತಿರುಗಿ ನೋಡಲಿಲ್ಲ. ಇವರಾಗಲಿ ಶೈಲಜಾ ಆಗಲಿ, ಎಲ್ಲರಿಗಿಂತ ಮುಂದೆ ಇದ್ದ ಶೈಲಜಾಳ ಗಂಡ ರಮೇಶ ಆಗಲಿ ಯಾರೂ ತಿರುಗಿ ನೋಡಲಿಲ್ಲ. ಪಕ್ಕ ನಿಂತಿದ್ದ ಲೇಡಿ ಪೊಲೀಸರತ್ತ ನೋಡಿ ಮುಂದೆ ಹೆಜ್ಜೆ ಇರಿಸಿದೆ. ವ್ಯಾನು ಹತ್ತಿ ಬೆಂಗಳೂರಿನ ಆಚೆ ಇರುವ ಪರಪ್ಪನ ಅಗ್ರಹಾರದ ಜೈಲಿಗೆ ಬಂದಿಳಿಯುವವರೆಗೂ ಕಣ್ಣು ಮುಚ್ಚಿ ಧ್ಯಾನ ಮಾಡಿದೆ. ಏಳು, ಬಂತು ಕೃಷ್ಣನ ಜನ್ಮಸ್ಥಾನ. ಕೊಲೆ ಮಾಡಿ ಆಮೇಲೆ ಧ್ಯಾನ ಪೂಜೆ ಮಾಡಿದರೆ ಮಾಡಿದ ಪಾಪ ತೊಳೆದು ಹೋಗುತ್ತಾ? ನೋಡಿದರೆ ಸುಸಂಸ್ಕೃತಳಾಗಿ ಕಾಣ್ತೀಯ, ಅದು ಹೇಗೆ ಕೊಲೆ ಮಾಡ್ದಿ? ಉತ್ತರಿಸುವ ಗೋಜಿಗೆ ಹೋಗದೆ ಬಿರುಸಾಗಿ ಹೆಜ್ಜೆ ಹಾಕಿದೆ. ಧ್ಯಾನಕ್ಕೂ ಕೊಲೆಗೂ ಸಂಬಂಧವಿದೆಯೇನೋ. ಆ ವೀರಪ್ಪನ್ ಕೂಡ ದೇವರನ್ನು ಪೂಜಿಸಿಯೇ ಕೊಲೆ ಸುಲಿಗೆ ಮಾಡಲು ಹೋಗುತ್ತಿದ್ದನಂತೆ. ಆ ಯಪ್ಪನೂ ಹೆತ್ತ ಮಗಿನ ಕೊಂದವನಲ್ಲವೇ? ಅವನು ಮಗಿ ಅಳ್ತು ಪೊಲೀಸ್ನವರಿಗೆ ಸುಳಿವು ಸಿಗತ್ತೆ ಅಂತ ಚಿಕ್ಕ ಮಗಿನ ಕೊಂದ. ಈ ಅಮ್ಮ ತನಗಿಂತ ಮೊಳುದ್ದ ಬೆಳೆದಿದ್ದ ಮಗನನ್ನು ಯಾಕೆ ಕೊಂದ್ಲು? ಗೊತ್ತಿಲ್ವಾ? ಅವನಿಗೆ ಗುಣವಾಗದ ಕಾಯಿಲೆಯಂತೆ, ಅದಕ್ಕೆ ಆರೈಕೆ ಮಾಡಿ ನೋಡ್ಕೊಳ್ಳುತ್ತಾನೆ. ಅಯ್ಯೋ, ಗುಣ ಆಗದ ಕಾಯಿಲೆ, ಎಷ್ಟು ಆರೈಕೆ ಮಾಡಿದರೂ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ. ಸಾಯೋದು ಸತ್ಯವೇ ಅಲ್ಲವೇ? ಹಾಗೆ ಅಂತ ಆ ದೇವರು ಕರೆಸ್ಕೊಳ್ಳೋಕೆ ಮುನ್ನ ವಿಷ ಉಣಿಸಿ ಬಿಡೋದಾ? ಕೊನೆಯಲ್ಲಿ ಎಲ್ಲರೂ ಸಾಯೋದೆ. ಹಾಗೆ ಅಂತ ಹುಟ್ಟಾನೆ ಸಾಯಿಸಿ ಬಿಡೋಕ್ಕಾಗುತ್ತಾ?
ಅಕ್ಕಪಕ್ಕ ಇದ್ದ ಮಹಿಳಾ ಪೇದೆಗಳು ಮಾತಾಡುತ್ತಲೇ ಇದ್ದರು. ನಾನು ಮೌನವಾಗಿ ಹೆಜ್ಜೆ ಹಾಕಿದೆ. ಶೈಲಜಾ ಏನು ಹೇಳಿದ್ಲು? ಅಮ್ಮ ಅನ್ನಲಿಲ್ಲ, ಈಕೆ ಅಂದಳು. ಪಾಪ ಪ್ರಜ್ಞೆಯಿಂದ ನರಳುತ್ತಾ ನಿದ್ದೆಯಿಲ್ಲದೆ ಕೊರಗಲಿ ಎಂಬಂತೆ ಮಾತಾಡಿದಳು. ನಿಜ, ಕೊರಗು ದುಃಖ ಈ ಜನ್ಮಕ್ಕೆ ಕಟ್ಟಿಟ್ಟದ್ದು. ಆದರೆ ಪಾಪ ಪ್ರಜ್ಞೆ ಇಲ್ಲ. ಇವರೆಲ್ಲ ನನ್ನ ದೂರ ಮಾಡಿ ವರ್ಷದ ಮೇಲಾಯಿತು. ಅಂದರೆ ಅವಿನಾಶ ತೀರಿಕೊಂಡು ವರ್ಷದ ಮೇಲಾಯಿತು. ಅವನು ತೀರಿಕೊಂಡ ಮೇಲೆಯೇ ನಾನು ಕಣ್ತುಂಬ ನಿದ್ದೆ ಮಾಡಿದ್ದು. 2 ವರ್ಷವಾಗಿತ್ತು ನಿರಾಳವಾಗಿ ನಿದ್ದೆ ಮಾಡಿ. ಅಬ್ಬಾ, ಅದೆಷ್ಟು ಅನುಭವಿಸಿಬಿಟ್ಟ ಅವಿನಾಶ. ಸಾಯುವ ಮುನ್ನವೇ ನರಕ ಅನುಭವಿಸಿಬಿಟ್ಟ. ಅದ್ಯಾವ ಜನ್ಮದ ಕರ್ಮವೋ. ಅಮ್ಮ, ನಂಗಾಗಲ್ಲಮ್ಮ. ನೋವು ಅನುಭವಿಸಲೇ ಈ ಪ್ರಾಣ ಇರಬೇಕೇ? ಈ ಜೀವನ ನನಗೆ ಬೇಡಮ್ಮ. ಈ ನೋವು, ಈ ಬಾಧೆ, ಸಾವಿಗಾಗಿ ಕಾಯುವ ಅನಿಶ್ಚಿತತೆ ನನಗೆ ಆಗಲ್ಲಮ್ಮ. ನೋವು ತುಂಬಿದ ಅವಿನಾಶನ ದನಿ. ಇನ್ನೆಲ್ಲಿಯ ಅವಿನಾಶ? ಆ ದನಿ, ಆ ನಗು ಎಲ್ಲ ಭೂತಕಾಲಕ್ಕೆ ಸೇರಿ ಹೋಯಿತು. ಬೆಚ್ಚಿ ತಲೆ ಎತ್ತಿದೆ. ಆ ಸೀರೆ ಬಿಚ್ಚಿ ಈ ಸೀರೆ ಉಟ್ಕೋಬೇಕು. ನಿನ್ನ ನಂಬರ್ ಇದು, ಸೆಲ್ ನಂಬರ್ ಇದು. ಮುಂದೆ ಇದ್ದ ಮಹಿಳಾ ಪೇದೆ ಉದ್ದಕ್ಕೆ ಹೇಳಿದಾಗ ತಲೆಯಾಡಿಸಿದೆ. ಏನೋ ತಲೆ ಆಡಿಸ್ತಾ ಇದೆಯಾ? ಬೇಗ ಬೇಗ ಬದಲಿಸು. ನಿನ್ನ ಮುಂದೆ ಗಂಟೆಗಟ್ಟಲೆ ಇರೋಷ್ಟು ಸಮಯ ನನಗಿಲ್ಲ. ಅವಳು ದನಿ ಎತ್ತರಿಸಿದಾಗ ಸೀರೆ ಬದಲಿಸಲಾರಂಭಿಸಿದೆ. ನಿಜ, ಯಾರಿಗೂ ಸಮಯವಿಲ್ಲ. ಆದರೆ ನನಗೆ ಈಗ ಇರುವುದು ಸಮಯವೊಂದೇ, ಉದ್ದಕ್ಕೆ ಹಾಳು ಬಿದ್ದಿರುವ ಸಮಯ. ಒಂಟಿಯಾಗಿ ಸೆಲ್ಲಿನಲ್ಲಿ ಗೋಡೆಗೊರಗಿ ಕುಳಿತು ಪೇದೆ ಇಟ್ಟು ಹೋದ ಊಟದ ತಟ್ಟೆಯತ್ತಲೇ ನೋಡಿದೆ. ಕರಿಯ ಗುಂಡು ಮುದ್ದೆ, ಕೆಂಪು ಸಾರು, ಬಿಳಿ ಅನ್ನ, ಕರಿ ರಾಗಿ ಮುದ್ದೆ. ಹಳೆಯ ನೆನಪಿನಿಂದ ತುಟಿ ಬಿರಿಯಿತು, ಕಂಬನಿ ತುಳುಕಿತು. ಅಮ್ಮ, ನನಗೆ ರಾಗಿ ಬಾಲ್ ಮಾಡಿಕೊಡ್ತೀಯಾ? ಅವಿನಾಶನ ಬೇಡಿಕೆ. ರಾಗಿ ಬಾಲ? ಅಜ್ಜಿ ಹೇಳಿದ್ರು, ಹಿಟ್ಟಂ ತಿಂದಂ ಬೆಟ್ಟಂ ಎತ್ತಿಟ್ಟಂ ಅಂತ. ಹಿಟ್ಟು ತಿಂದರೆ ಬೆಟ್ಟ ಎತ್ತಿ ಇಡುವಷ್ಟು ಶಕ್ತಿ ಬರುತ್ತಂತೆ. ಐ ವಾಂಟ್ ಟು ಬಿ ಎ ಸ್ಟ್ರಾಂಗ್ ಮ್ಯಾನ್. 10 ವರ್ಷದ ಅವಿನಾಶ ಕೇಳಿದಾಗ ರಾಗಿ ಹಿಟ್ಟು ತರಿಸಿ ಮುದ್ದೆ ಮಾಡಿ ತುಪ್ಪ ಹಾಕಿ ಹುಳಿ ಮಾಡಿ ತಟ್ಟೆಗೆ ಹಾಕಿಕೊಟ್ಟಾಗ ಇನ್ನೂ ದೊಡ್ಡದು ಬೇಕು, ಇನ್ನೂ ದೊಡ್ಡದು ಮಾಡಬೇಕಿತ್ತು ಎಂದು ಉತ್ತರನ ಪೌರುಷ ತೋರುತ್ತಾ ತಟ್ಟೆಯ ಮುಂದೆ ಕುಳಿತ ಅವಿನಾಶನಿಗೆ ಎಷ್ಟು ಚಿಕ್ಕದಾಗಿ ಮುರಿದುಕೊಂಡರೂ ನುಂಗಲೇ ಆಗಲಿಲ್ಲ. ಅದನ್ನು ಅಗಿದು ಹಲ್ಲಿಗೆಲ್ಲ ಮೆತ್ತಿಕೊಂಡು ತಟ್ಟೆಯನ್ನು ನೂಕಿ ಎದ್ದು ಓಡಿ ಹೋಗಿದ್ದ. ನಿಂಗೆ ಮಾಡಕ್ಕೆ ಬರಲ್ಲ ಎಂದು ನನ್ನನ್ನೇ ಅಂದಿದ್ದ. ಅವಿನಾಶ ಮುದ್ದೆ ತಿಂದದ್ದು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಪ್ರಹಸನವೇ. ಎಂಥ ಬಂಗಾರದಂಥ ಮಗುವಾಗಿದ್ದ ಅವಿನಾಶ. ನೀಳ ಕಣ್ರೆಪ್ಪೆ, ಗುಂಗುರು ಕೂದಲು, ಸೇಬಿನಂತೆ ಕೆಂಪು ಕೆಂಪಾಗಿದ್ದ ಮೈಬಣ್ಣ, ತೊಟ್ಟಿಲು ತುಂಬ ಮಲಗುತ್ತಿದ್ದ ಮುದ್ದಾದ ಮಗು, ಒಂದು ರಗಳೆ ಇಲ್ಲದ ಮಗು, ಯಾವುದೇ ತೊಂದರೆ ಎದುರಿಸದೆ ಯಾವುದಕ್ಕೂ ನಾಶವಾಗದೇ ಇರಲಿ ಎಂದು ಬಯಸಿ ಬಯಸಿ ಇಟ್ಟ ಹೆಸರು ಅವಿನಾಶ. ಹಠ ಇಲ್ಲ, ರೇಜಿಗೆ ಇಲ್ಲ. ಅವನು ಬೆಳೆದಿದ್ದೇ ಗೊತ್ತಾಗಲಿಲ್ಲ. ಅವನಿಗಿಂತ 2 ವರ್ಷ ಹಿರಿಯಳಾದ ಶೈಲಜಾ ನಿತ್ಯ ರೋಗಿ. ಒಂದು ದಿನ ಶೀತವಾದರೆ ಮತ್ತೊಂದು ದಿನ ಹೊಟ್ಟೆ ನೋವು, ಮಗದೊಂದು ದಿನ ಜ್ವರ. ಎಲ್ಲ ಸರಿ ಇದ್ದ ದಿನ ಬಿದ್ದು ಕೈಗೋ ಕಾಲಿಗೋ ಗಾಯ. 20 ವರ್ಷದ ತನಕ ಒಂದಲ್ಲ ಒಂದು ತಾಪತ್ರಯ ಅವಳದು. ಈಗಲೂ ಅಷ್ಟೇ, 3 ಹೊತ್ತು ಸೈನಸ್ ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅಂತ ಒದ್ದಾಡುತ್ತಲೇ ಇರುತ್ತಾಳೆ. ಅದೇ ಅವಿನಾಶ, ಅವನಿಗೆ 21 ವರ್ಷವಾಗುವ ತನಕ ಬೆಳೆದಿದ್ದೇ ಗೊತ್ತಾಗಲಿಲ್ಲ. ಆದರೆ ಕೊನೆಯಲ್ಲಿ ತಲೆನೋವು ಎಂದು ಶುರುವಾದ ಕಾಯಿಲೆ ತಲೆ ಹೋಗುವವರೆಗೂ ಬಿಡಲಿಲ್ಲ. ದುಡಿದು ದುಡ್ಡು ತಂದು ನನ್ನ ಕೈಗೆ ಹಾಕಿದರೆ ಸಂಸಾರದ ಜವಾಬ್ದಾರಿ ಮುಗಿಯಿತು ಎಂಬ ಮನೋಭಾವ ಅವರದು. ಹಾಗೆಂದು ನಾನೇನು ಮನೆಯಲ್ಲಿ ಇರುವವಳು ಆಗಿರಲಿಲ್ಲ. ಹೈಸ್ಕೂಲೊಂದರಲ್ಲಿ ಡ್ರಾಯಿಂಗ್ ಟೀಚರ್ ಆಗಿದ್ದೆ. 22 ವರ್ಷಕ್ಕೆ ದುಡಿಯಲು ಶುರು ಮಾಡಿದ ನಾನು ಅವಿನಾಶ ಹುಷಾರು ತಪ್ಪಿದಾಗಲೇ ಬಿಟ್ಟದ್ದು. ನಾನು ಆಚೆ ದುಡಿದರೂ ಮನೆಯ ಮಕ್ಕಳ ಸಮಸ್ತ ಜವಾಬ್ದಾರಿಯೂ ನನ್ನದೇ. ನಿರ್ವಂಚನೆಯಿಂದಲೇ ಗೊಣಗಾಡದೆ ಎಲ್ಲ ಮಾಡಿದೆ.
ನನ್ನ ಬಗ್ಗೆ, ನನ್ನ ಕೆಲಸದ ಬಗ್ಗೆ ಇವರಿಗೆ ಎಂದೂ ಗೌರವವಿರಲಿಲ್ಲ. ಆದರೂ ನನಗೆ ಬೇಸರವಿರಲಿಲ್ಲ, ಏಕೆಂದರೆ ನಾನು ಅದನ್ನು ಬಯಸಿಯೇ ಇರಲಿಲ್ಲ. ನನಗೇ ನನ್ನ ಕೆಲಸ ಮುಖ್ಯ ಎಂದೆನಿಸಿರಲಿಲ್ಲ. ಇನ್ನು ಇವರು ಗೌರವ ಕೊಡಲಿಲ್ಲ ಎಂದು ಅನ್ನಿಸುವುದು ಅಸಾಧ್ಯ. 3 ದಿನಕ್ಕೆ ಹುಷಾರು ತಪ್ಪುತ್ತಿದ್ದ ಶೈಲಜಾಳನ್ನು ಚಿಕ್ಕ ಮಗುವಾಗಿದ್ದ ಅವಿನಾಶನನ್ನು ಹೊತ್ತುಕೊಂಡು ಡಾಕ್ಟರ್ ಶಾಪು ಅಂತ ಅಲೆದದ್ದು 1-2 ಬಾರಿಯಲ್ಲ. ಆಗಲೂ ಇವರ ಸಪೋರ್ಟ್ ಇಲ್ಲವೆಂದು ನನಗೆ ಅನ್ನಿಸಿರಲೇ ಇಲ್ಲ. ಪ್ರಪಂಚ ಇರುವುದೇ ಹೀಗೆ, ಮಕ್ಕಳು, ಮನೆ ನನ್ನ ಜವಾಬ್ದಾರಿ ಅಷ್ಟೇ ಎಂದು 1 ದಿನವೂ ಗೊಣಗದೆ ಮಾಡಿದ್ದೆ. ನಮ್ಮ ತರಹದ ವರ್ಕಿಂಗ್ ವಿಮೆನ್ ಎಲ್ಲ ಎಡಬಿಡಂಗಿಗಳು. ಅತ್ತ ಗೃಹಿಣಿ ಎಂದು ಹಾಯಾಗಿ ಇಲ್ಲ, ಇತ್ತ ದುಡಿಯುತ್ತಿದ್ದೇವೆ ಎಂದು ಗೌರವವೂ ಇಲ್ಲ. ಇತ್ತ ಮನೆ ಮಕ್ಕಳು ಎಂದು ಕೆರಿಯರ್ನಲ್ಲಿ ಮುಂದೆ ಬರಲಿಲ್ಲ. ಅತ್ತ ಕೆಲಸಕ್ಕೆ ಹೋಗಿಬಿಡ್ತಾಳೆ, ಮನೆ ಮಕ್ಕಳನ್ನು ಕೇರ್ ಮಾಡದೆ ಅಂತ ಅನ್ನಿಸಿಕೊಳ್ಳುವುದೂ ಬಿಡಲಿಲ್ಲ. ಛೆ ಎಂದು ಇಂಗ್ಲಿಷ್ ಮೇಡಮ್ ಸರೋಜಾ ಗೊಣಗುತ್ತಿದ್ದರು. ಆದರೆ ನನಗೆ ಯೋಚಿಸಲೂ ಸಮಯವಿಲ್ಲದಂಥ ಕೆಲಸ. ಹೀಗೆ ಕೆಲಸ ಮಾಡುತ್ತಲೇ ಮಕ್ಕಳನ್ನು ಬೆಳೆಸಿದೆ, ಮಗಳಿಗೆ ಮದುವೆ ಮಾಡಿದೆ. ಅಮ್ಮ, ರಿಲ್ಯಾಕ್ಸ್ ಮಾಡು, ಮನೆಯಲ್ಲಿ ಆರಾಮವಾಗಿ ಇರು ಎಂದು ಕಾಳಜಿ ತೋರಿಸಿದ ಅವಿನಾಶ ನನ್ನನ್ನು ಒಂಟಿಯಾಗಿ ಈ ಜೈಲಿನಲ್ಲಿ ರಿಲ್ಯಾಕ್ಸ್ ಮಾಡಲು ಬಿಟ್ಟು ಹೊರಟು ಹೋದ. ಬಾಗಿಲು ಬಡಿದ ಸಾವಿಗೆ ಕದ ತೆರೆದು ಅದು ಒಳಗೆ ಬರುವ ಮುನ್ನ ತಾನೇ ಹೊರ ನಡೆದ. ನಡೆಯಲು ಸಹಾಯ ಮಾಡಿದ್ದಷ್ಟೇ ನಾನು ಮಾಡಿದ ತಪ್ಪು. ಈಗ ಇದು ತಪ್ಪು. ಎಲ್ಲರೂ ಬೊಬ್ಬೆ ಹೊಡೆದು ನನ್ನ ಒಂಟಿ ಮಾಡುವಷ್ಟು ತಪ್ಪು. ಆದರೆ ಅವನ ಪ್ರತಿಯೊಂದು ಕೆಲಸದಲ್ಲೂ ನಾನು ಸಹಾಯ ಮಾಡುತ್ತಲೇ ಬಂದಿದ್ದೆ ಅಲ್ಲವೇ? ಅವನನ್ನು ಹೊತ್ತು ಹೆತ್ತು ಬೆಳೆಸಿದ್ದು ನಾನೇ ಅಲ್ಲವೇ? ಹಾಲು ಕುಡಿಯುವಾಗ ಲೋಟ ಹಿಡಿದಿದ್ದೇನೆ, ಮೊದಲ ಹೆಜ್ಜೆ ಇಟ್ಟಾಗ ಕೈ ಹಿಡಿದಿದ್ದೇನೆ, ಎಡವಿ ಬಿದ್ದು ಅತ್ತಾಗ ತೋಳಲ್ಲಿ ಬಳಸಿ ಸಮಾಧಾನ ಮಾಡಿದ್ದೇನೆ, ಕಾಲಿಗೆ ಶೂಸು ಹಾಕಿಕೊಂಡಾಗ ಲೇಸು ಬಿಗಿದಿದ್ದೇನೆ, ಹೋಮ್ವರ್ಕ್ ಮಾಡಲು ಬೇಸರಿಸಿದಾಗ ಎಡೆಗೈಯಲ್ಲಿ ಅವನ ಹೋಮ್ವರ್ಕ್ ಮಾಡಿದ್ದೇನೆ. ಇವರು ಅವನನ್ನು ಬೈದಾಗ ಮಧ್ಯೆ ಹೋಗಿ ಜಗಳ ಕಾದಿದ್ದೇನೆ, ಹೊಡೆದಾಗ ಅಡ್ಡ ಹೋಗಿ ಪೆಟ್ಟು ತಿಂದಿದ್ದೇನೆ, ಹೊರಗೆ ಆಡಿ ದಣಿದು ಬಂದಾಗ ನನ್ನ ಸೀರೆಯ ಸೆರಗಿನಲ್ಲಿ ಬೆವರು ಒರೆಸಿದ್ದೇನೆ. ಅವನು ಇಂಜಿನಿಯರಿಂಗ್ ಓದಿ 21 ವರ್ಷಕ್ಕೆ 20,000 ಸಂಬಳ ತರುವ ಕೆಲಸ ಸಿಕ್ಕಾಗ ಸಂತೋಷಕ್ಕಿಂತ ದುಃಖಿಸಿದ್ದೇನೆ. ಆಗಲೇ ದುಡ್ಡಿಗೆ ದುಡಿಯುವ ವಯಸ್ಸು ಆಗಿ ಹೋಯಿತೆ. ನನ್ನ ನೆರಳಿನ ಆಶ್ರಯವಿಲ್ಲದೆ ದೂರದ ಹೈದರಾಬಾದಿನಲ್ಲಿ ಹೇಗೆ ಇರುತ್ತಾನೆ ಅವಿನಾಶ ಎಂದು ಆತಂಕಪಟ್ಟಿದ್ದೆ. ಆದರೆ ಏನಾಗಿ ಹೋಯಿತು? ಕಂಡು ಕೇಳರಿಯದ ಹೋದವರು ಯಾರೂ ಹಿಂತಿರುಗಿ ಬಂದಿರದ ಲೋಕಕ್ಕೆ ಹೊರಟೇ ಹೋದನಲ್ಲ ಅವಿನಾಶ. ನನ್ನ ಮಗನನ್ನು ಕೊಲೆ ಮಾಡಿಬಿಟ್ಲು. ಮಗ ಎಂದು ಕೂಡ ನೋಡಲಿಲ್ಲ. ಆಮೇಲೆ ಕಣ್ಣು ದಾನ ಮಾಡಬೇಕು, ದೇಹನ ಆಸ್ಪತ್ರೆಗೆ ದಾನ ಮಾಡಬೇಕು ಅಂತಾಳೆ. ನನ್ನ ಹೊಟ್ಟೆ ಉರಿದು ಹೋಗ್ತಾ ಇದೆ. ನಾಳೆ ನಾನು, ನನ್ನ ಮಗಳು, ಮೊಮ್ಮಗ ಇವಳೊಂದಿಗೆ ಧೈರ್ಯವಾಗಿ ಇರಕ್ಕಾಗತ್ತಾ? ನಮಗೇನಾದರೂ ಆದರೆ ವಿಷ ಉಣಿಸಿ ಸಾಯಿಸಿ ಬಿಡ್ತಾಳೆ. ಕೋರ್ಟಿನಲ್ಲಿ ಇವರು ಆಡಿದ ಮಾತುಗಳು ನೆನೆಸಿಕೊಂಡರೆ ಈಗಲೂ ಬರ್ಜಿಯಿಂದ ಚುಚ್ಚಿದಂತಾಗುತ್ತದೆ. ಎಷ್ಟೋ ಮಂದಿ ತಾಯಂದರು ತಮ್ಮ ಬುದ್ಧಿಮಾಂದ್ಯ ಮಕ್ಕಳನ್ನು ಜೀವನ ಪರ್ಯಂತ ಜೋಪಾನ ಮಾಡುವುದಿಲ್ಲವೇ? ಈಕೆಗೆ 2 ವರ್ಷ ನನ್ನ ತಮ್ಮನ ಆರೈಕೆ ಮಾಡುವುದರೊಳಗೆ ಸಾಕಾಯಿತು. ಸಾಯಿಸುವ ಬದಲು ನನಗೆ ಹೇಳಿದರೆ ನನ್ನ ತಮ್ಮನನ್ನು ನಾನು ನೋಡಿಕೊಳ್ಳುತ್ತಿದ್ದೆ. ಶೈಲಜಾಳ ಮಾತುಗಳು. ನನಗೆ ತಲೆ ಸುತ್ತು ಬರ್ತಾ ಇದೆ, BP ಏರಿರಬೇಕು. ನೀನು ಒಂದು ಸಂಜೆ ಬಂದು ಅವಿನಾಶನ ಬಳಿ ಇದ್ದರೆ ನಾನು ನನ್ನ ಫಿಸಿಷಿಯನ್ಗೆ ಒಮ್ಮೆ ತೋರಿಸಿ ಬರ್ತೀನಿ ಎಂದಾಗ ಒಂದೊಂದು ಸಂಜೆ ಒಂದೊಂದು ತಾಪತ್ರಯ ಇವಳಿಗೆ. ಕೊನೆಗೆ ಕೆಲಸದ ರತ್ನಮ್ಮನ್ನ ಅವಿನಾಶನೊಂದಿಗೆ ಇರಲು ಹೇಳಿ ಡಾಕ್ಟರ್ ಬಳಿ ಹೋಗಿ ಬಂದದ್ದು. ಇವಳಾಗಲಿ ಯಾರು ಇದ್ದರೂ ಅವಿನಾಶ ನರಳುತ್ತಿದ್ದಾಗ ಇವರು ಕೆಲಸ, ಅವಳು ಗಂಡನ ಮನೆ. ಕೆಲಸ ಬಿಟ್ಟು ಮನೆಯಲ್ಲಿ ನಿಂತವಳು ನಾನಲ್ಲವೇ? ದುಡ್ಡಿನ ಮುಖ ಇವರು ನೋಡಿದಾಗ ಅಯ್ಯೋ ಇಷ್ಟೊಂದು ಖರ್ಚಾಗುತ್ತಿದೆ, ವಾಸಿಯಾಗಲ್ಲ ಅಂತ ಬೇರೆ ಹೇಳ್ತಿದ್ದಾರೆ ಎಂದು ಇವರು ಅಂದಾಗ ಮಾತಾಡಿ ಜಗಳವಾಡಿ ರಂಪವಾದರೆ ಅವಿನಾಶ ಬೇಸರಿಸಿಕೊಳ್ಳುತ್ತಾನೆ ಎಂದು
ನನ್ನ ಒಡವೆಯೆಲ್ಲವನ್ನು ಮಾರಿ ದುಡ್ಡು ಹವಣಿಸಿದ್ದು ಇವರಿಗೆ ಗೊತ್ತಿಲ್ಲವೇ? ಅವರಿಗೆ ದುಃಖವಿಲ್ಲ ಎಂದಲ್ಲ, ಆದರೆ ಪ್ರಾಕ್ಟಿಕಲ್ ಎಂದಷ್ಟೇ ನಾನು ಹೇಳುತ್ತಿರುವುದು. ಅವಿನಾಶನ ಕಾಯಿಲೆ ಬಗ್ಗೆ ಅಮ್ಮನಿಗೆ ತಿಳಿದಾಗ ಗೋಳಾಡಿ ಅತ್ತಳು. ದುಃಖ ಇತ್ತು ನಿಜ, ಆದರೆ ಆ ಮಾತುಗಳು, ಅವಳು ಆಡಿದ ಮಾತುಗಳು, ಅಯ್ಯೋ ಇದ್ಯಾಕೆ ಹೀಗಾಯಿತು, ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲದೆ ಹೋಯಿತಲ್ಲ, ಇಷ್ಟು ವರ್ಷ ಅಷ್ಟು ಖರ್ಚು ಮಾಡಿ ಸಾಕಿ ಬೆಳೆಸಿದ್ದು ಹೀಗೆ ಅನ್ಯಾಯವಾಗಿ ಹೋಯಿತಲ್ಲ, ದೊಡ್ಡ ಕೆಲಸ ಸಿಕ್ತು, ಕೈ ತುಂಬ ಸಂಬಳ ತರ್ತಾನೆ, ಆಸರೆ ಆಗ್ತಾನೆ ಅನ್ನೋ ಕಾಲಕ್ಕೆ ಈ ಕಾಯಿಲೆ ಬಂದು ಒಕ್ಕರಿಸಿಕೊಂಡಿತಲ್ಲ, ಆ ಶಿವನಿಗೆ ಕರುಣೆ ಇಲ್ಲ ಎಂದೆಲ್ಲ ರೋಧಿಸಿದಾಗ ನಾನೇ ಗದರಿಸಿ ಸುಮ್ಮನಾಗಿಸಿದೆ. ಸಾಕಿ ಬೆಳೆಸಿದ ಮಗ ಕೈ ತುಂಬ ಸಂಪಾದಿಸಿ ತಂದುಕೊಡದಿದ್ದರೆ ಸಾಕಿ ಬೆಳೆಸಿದ್ದು ದಂಡವೇ? ಅವನ ಆಟ ಪಾಠ ನಗು ನಲಿವಿನಿಂದ ನನ್ನ ಋಣ ಎಂದೋ ತೀರಿಸಿದ್ದ. ಅವಿನಾಶ ನನಗಾಗಿ ಅಲ್ಲ, ಅವನಿಗಾಗಿ ಅವನು ಬದುಕಬೇಕಿತ್ತು. ಬದುಕಿನಲ್ಲಿ ಏನೂ ನೋಡಲಿಲ್ಲ. ಸಂಗಾತಿಯ ಸುಖ, ಯಶಸ್ಸಿನ ಅಮಲು, ಒಡಲ ಕುಡಿಯ ನಗು ಏನೊಂದೂ ನೋಡದೆ ಅನುಭವಿಸದೆ ಕೊನೆಗಾಲದಲ್ಲಿ ನರಳಿ ನರಕವನ್ನು ಅನುಭವಿಸಿ ಹೋಗಿಬಿಟ್ಟ ಅವಿನಾಶ. 23 ಪ್ರಾಯದ ಮಗ ಅಮ್ಮ ನನಗೆ ಈ ಬದುಕು ಬೇಡ ಎಂದು ಎಳೆ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತಾಗ ಸಮಾಧಾನಿಸುವುದು ಹೇಗೆ? ಬುದ್ಧಿಮಾಂದ್ಯ ಮಗುವಾಗಿದ್ದರೆ ಹಾಗೇ ಬೆಳೆದು ಹಾಗೇ ಬದುಕಿ ಆಯಸ್ಸು ತೀರಿದಾಗ ಹೋಗುತ್ತಿದ್ದನೇನೋ. ಆದರೆ ಜೀವನ ಕಂಡ ಜೀವ ಅವನದು. ಆರೋಗ್ಯವಾಗಿ ಉಲ್ಲಾಸದಿಂದ ನಗುತ್ತಾ ನಗಿಸುತ್ತಾ ಇದ್ದ ಜೀವ ಅವನದು. ಎಲ್ಲಿಂದ ಬಂದು ಒಕ್ಕರಿಸಿಕೊಂಡಿತೋ ಈ ಮಲ್ಟಿಪಲ್ ಮೈಲೋಮಾ. ತಲೆನೋವು, ಮೈಯೆಲ್ಲ ನೋವು, ಕಣ್ಣು ಮಂಜು, ಕೂತಾಗೆ ಮೂಳೆಗಳ ಮುರಿತ, ಅದಕ್ಕೆ ಕೊಟ್ಟ ಔಷಧಿಯಿಂದ ಹೊಟ್ಟೆಯೆಲ್ಲ ಉರಿ ಉರಿ. ಟ್ರೀಟ್ಮೆಂಟ್ ಅಂದರೆ ಆ ಕೆಮೊಥೆರಪಿ. ಅದರಿಂದ ಕೂದಲೆಲ್ಲ ಉದುರಿ ಬಕ್ಕ ತಲೆ. 2 ವರ್ಷದಲ್ಲಿ ಎಷ್ಟೊಂದು ಡಿಟೀರಿಯೋರೇಷನ್. ಒಂದು ಕಿಡ್ನಿ ಫೇಲ್ ಆಗಿ ಇನ್ನೊಂದು ಕಿಡ್ನಿ ವೀಕ್ ಆಗಿ, ತಿನ್ನಲಾಗದೆ, ತಿಂದಿದ್ದು ಅರಗಿಸಿಕೊಳ್ಳಲಾಗದೆ. ಅಯ್ಯೋ ಅಮ್ಮ, ಇದು ಗುಣವಾಗಲ್ಲ. ಹೀಗೆ ನರಳುತ್ತಾ ಹಿಂಸೆ ಅನುಭವಿಸುತ್ತಾ ಇರಬೇಕು ಯಾಕಮ್ಮ? ನನಗೆ ಬೇಡ. ಈ ಬಗ್ಗೆ ಹ್ಯುಮಿಲಿಯೇಟಿಂಗ್ ಇನ್ಹ್ಯೂಮನ್ ಲೈಫ್ ನನಗೆ ಬೇಡ. ಪ್ಲೀಸ್ ಪ್ಲೀಸ್ ಹೆಲ್ಪ್ ಮೀ ಅಮ್ಮ, ಪ್ಲೀಸ್. ನನ್ನಿಂದ ಬೆಡ್ ಪ್ಯಾನ್ ತೆಗೆದುಕೊಂಡಾಗ ಜೀವ ಹಿಡಿಯಾಗುತ್ತಿತ್ತು ಅವನಿಗೆ. ನಾನು ನಿನ್ನ ನೋಡಿಕೊಳ್ತೇನೆ ಕಂದ, ನಾನು ನಿನ್ನ ಅಮ್ಮ, ಸಂಕೋಚ ಮಾಡಿಕೊಳ್ಳಬೇಡಪ್ಪ. ನೀನು ನೋಡಿಕೊಳ್ತೀಯ ನಿಜ, ಆದರೆ ನನ್ನ ನೋವು ಬಾಧೆ ನಾನೇ ಅನುಭವಿಸಬೇಕಲ್ಲವೇ? ನನಗೆ ಈ ಬಗೆಯ ಜೀವನ ಬೇಡ ಅಮ್ಮ, ನನಗೆ ಸಾವು ಬೇಕು, ಸಾವು. ಭಾವುಕವಲ್ಲದ ದನಿ. ಡಾಕ್ಟರ್ ಕೂಡ ಕೈಚೆಲ್ಲಿಯಾಗಿತ್ತು. ಸಾವು ಖಚಿತವಾಗಿತ್ತು, ಸನಿಹವಿತ್ತು, ಆದರೆ ಕಾಯಬೇಕಿತ್ತು. ಆ ದೇವರೇ ದಾರಿ ತೋರಿಸಬೇಕಪ್ಪ. ಅವಿನಾಶ ನನ್ನ ಕೈಗಳನ್ನು ಭದ್ರವಾಗಿ ಹಿಡಿದುಕೊಂಡ. ನನಗೆ ನೀನೇ ದೇವರಮ್ಮ. ಅವಿನಾಶ್ ಅವನನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅತ್ತಿದ್ದೆ. ಅಮ್ಮ, ಈ ಯಾತನೆ ಅನುಭವಿಸುತ್ತಾ ಸಾವಿಗೆ ಕಾಯಲು ನನಗೆ ಸ್ಥೈರ್ಯ ಇಲ್ಲಮ್ಮ. ಈ ಕಾಯಿಲೆ ಬಗ್ಗೆ ನನಗೆ ಗೊತ್ತು. ಇದು ವಾಸಿಯಾಗುವ ಕಾಯಿಲೆ ಅಲ್ಲ ಅಮ್ಮ. ನೀನು ಸಹಾಯ ಮಾಡಿದರೆ ನಾನು ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಿ. ಅವಿನಾಶ್, ಅಮ್ಮ ಪ್ಲೀಸ್, ಮುಂದೆ ಬದುಕುವ ಹಾಗಿದ್ದರೆ ಈ ನೋವು ಬಾಧೆ ನರಕ ಎಲ್ಲ ಅನುಭವಿಸಬಹುದು. ಆದರೆ ಸಾವು ಖಚಿತವಾದಾಗ ಈ ನರಕ ಯಾಕೆ ಅನುಭವಿಸಲಿ? ಅಲ್ಲ ಅವಿನಾಶ್, ಏನಾದರೂ ಆಗಬಹುದು. ಎಷ್ಟೋ ಬಾರಿ ಡಾಕ್ಟರರು ಕೈ ಚೆಲ್ಲಿದ ಮೇಲೆ ನನ್ನ ಮಾತನ್ನು ಅರ್ಧಕ್ಕೆ ತಡೆದಿದ್ದ ಅವಿನಾಶ್. ನನಗೆ ಪವಾಡಗಳಲ್ಲಿ ನಂಬಿಕೆ ಇಲ್ಲ ಅಮ್ಮ. ಇಂದು ಇಷ್ಟು ಮಾತಾಡ್ತಾ ಇದ್ದೀನಿ, ನಾಳೆ ಇದೂ ಆಗದಿರಬಹುದು. ಒಂದು ಕಿಡ್ನಿ ಆಗಲೇ ಫೇಲ್ ಆಗಿದೆ. ಆ ಡಯಾಲಿಸಿಸ್ ಒಂದು ನರಕ. ನಾಳೆ ಶ್ವಾಸಕೋಶ ಕೈಬಿಡುತ್ತೆ. ಒಂದೊಂದೇ ಅಂಗ ಹಾಳಾಗುತ್ತಾ ಬರುವ ಸಾವಿಗೆ ಹೇಗೆ ಕಾಯಲಮ್ಮ? ಯಾಕೆ ಕಾಯಲಮ್ಮ? ನಾಳೆ ಕೋಮಾಗೆ ಹೋಗಬಹುದು. ಆಮೇಲೆ ಬಾಧೆ ಇರೋಲ್ಲ. ಆದರೆ ಹಾಗೆ ಜೀವಂತ ಶವವಾಗಿ ಬದುಕುವ ಕರ್ಮ ನನಗೆ ಬೇಡ. ಅಮ್ಮ ಪ್ಲೀಸ್ ಹೆಲ್ಪ್ ಮೀ,
ಹೆಲ್ಪ್ ಮೀ ಪ್ಲೀಸ್. ಅವಿನಾಶನ ದಯನೀಯವಾದ ದನಿ, ಅವನು ಪಡುತ್ತಿದ್ದ ಯಾತನೆ, ಅನುಭವಿಸುತ್ತಿದ್ದ ನರಕ ನನ್ನನ್ನು ಅವನಿಗೆ ವಿಷವಿಕ್ಕಲು ಪ್ರೇರೇಪಿಸಿದವು. ಅವನ ಯಾತನೆ ಕೊನೆಗೊಂಡಿತು. ಅದನ್ನು ನೋಡುವ ನನ್ನ ಯಾತನೆಯೂ ಕೊನೆಗೊಂಡಿತು. ಆದರೆ ಮಗನನ್ನು ಕಳೆದುಕೊಂಡ ದುಃಖ, ಯಾತನೆ ಕೊನೆಗೊಳ್ಳುವುದು ನಾನು ಕೊನೆಯುಸಿರೆಳೆದಾಗಲೇ. ಈ ಜೀವ ಇರುವವರೆಗೂ ಅವನ ಸೇವೆ ಮಾಡಲು ನಾನು ತಯಾರಿದ್ದೆ. ಆದರೆ ಅವನ ಯಾತನೆ ಅವನೇ ಅನುಭವಿಸಬೇಕಿತ್ತು. ಅದನ್ನು ನೋಡುವ ಯಾತನೆಯಷ್ಟೇ ನನ್ನದು. ಅವನ ಸೇವೆ ಮಾಡಲು ತಯಾರಿದ್ದ ನಾನು ಅವನ ಯಾತನೆಯನ್ನು ಕಮ್ಮಿ ಮಾಡಲಾರದವಳಾಗಿದ್ದೆ. ಅಮ್ಮ ಅಮ್ಮ ಎನ್ನುತ್ತಲೇ ಬದುಕಿನ ಕೊನೆ ಕ್ಷಣದಲ್ಲಿ ಕಿರುನಗೆ ನಕ್ಕು ನನ್ನ ಕೈಗಳನ್ನು ಹಿಡಿದುಕೊಂಡು ನನ್ನ ತೊಡೆಯ ಮೇಲೆ ತಲೆ ಇರಿಸಿದಂತೆಯೇ ಪ್ರಾಣ ಬಿಟ್ಟ ಅವಿನಾಶ್. ಆ 2 ವರ್ಷ ಅವನನ್ನು ನೋಡುತ್ತಾ ನಾನು ಅನುಭವಿಸಿದ ಯಾತನೆಯ ಮುಂದೆ ಈ ಕೋರ್ಟು, ಜೈಲು, ಚುಚ್ಚು ಮಾತು ಏನೇನೂ ಅಲ್ಲ. ಅವಿನಾಶನೊಂದಿಗೆ ನಾನು ಹೋಗಿಬಿಡಬಹುದಿತ್ತು. ಆದರೆ ಬಸುರಿಯಾಗಿದ್ದ ಶೈಲಜಾಳ ಮಡಿಲಲ್ಲಿ ಅರಳುವ ಕುಡಿಯಲ್ಲಿ ಅವಿನಾಶನನ್ನು ಕಾಣುವ ಹಂಬಲ ನನ್ನನ್ನು ತಡೆಯಿತು. ಆದರೆ ಶೈಲಜಾ ಅವಳ ಮಗನನ್ನು ನನಗೆ ತೋರಿಸಲೇ ನಿರಾಕರಿಸಿದಳು. ಮಗನನ್ನು ಕೊಂದ ತಾಯಿಯ ದೃಷ್ಟಿ ನನ್ನ ಮಗುವಿನ ಮೇಲೆ ಬೀಳುವುದು ಬೇಡ ಎಂದಳು. ಅವಳು ಅಂದ ಮಾತು ಇನ್ನೂ ಕಿವಿಯಲ್ಲಿ ಗುಯ್ಗುಟ್ಟುತ್ತಿದೆ. ಆಗಲಿ ಆಗಲಿ, ಮಗನ ಸಾವನ್ನು ಭರಿಸುವ ಶಕ್ತಿ ಕೊಟ್ಟಿರುವ ದೇವರು ಇವರೆಲ್ಲರ ತಿರಸ್ಕಾರವನ್ನೂ ಭರಿಸುವ ಶಕ್ತಿ ಕೊಡುತ್ತಾನೆ. ನಾನು ಮಾಡಿದ್ದು ತಪ್ಪು ಎಂದು ಇಲ್ಲಿ ಶಿಕ್ಷೆ ಆಗಿದೆ. ನಾಳೆ ಆ ದೇವರ ಸನ್ನಿಧಿಯಲ್ಲಿ ಶಿಕ್ಷೆಯಾದರೂ ಅನುಭವಿಸಲು ಸಿದ್ಧ. ನನ್ನ ಮಗನನ್ನು ಅವನು ಅನುಭವಿಸುತ್ತಿದ್ದ ನರಕದಿಂದ ಪಾರು ಮಾಡಿದ್ದೇನೆ. ಅದು ಅವನಿಚ್ಛೆಯಂತೆ ಎಂಬ ಸಮಾಧಾನ ನನಗಿದೆ. ಅವನು ನೆಮ್ಮದಿಯಿಂದ ಕಣ್ಣು ಮುಚ್ಚಿದ. ಈ ನರಕ ನಾನು ಅನುಭವಿಸುತ್ತಿದ್ದೇನೆ. ನನಗೆ ಅಷ್ಟೇ ಸಾಕು. ಈ ಜನ್ಮಕ್ಕೆ ಅಷ್ಟೇ ಸಾಕು. ಈ ಕತೆ ಏನನ್ನಿಸ್ತು? ನಿಮ್ಮ ಅಭಿಪ್ರಾಯಕ್ಕೆ ನಾನು ಕಾಯುತ್ತಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ಕತೆಗಳನ್ನು ಕೇಳಿ. ನಿಮ್ಮ ಸ್ನೇಹಿತರಿಗೂ ಹೇಳಿ. ನಮಸ್ಕಾರ.